ನಮಸ್ಕಾರ ರೀ ಎಲ್ಲರಿಗೂ. ನಾನು ಇವತ್ತು ಮತ್ತೊಂದು ಹೊಸ ಮಿನಿ ಬ್ಲಾಗ್ ಜೊತೆ ಬಂದನು. ಇದು ಗುರುವಾರ ಮಿನಿ ಬ್ಲಾಗ್ ಆಗಿರ್ತೈತಿ. ಸೊ ಇವತ್ತು ಬೆಳಗ್ಗೆ ಎದ್ದು ನಮ್ಮ ಯಜಮಾನ್ರಿಗೆ ಸಟ್ಟು ಪೌಡ್ರದ ಶೇಕ್ ಮಾಡಿಕೊಟ್ನಿ. ಇವತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೇನು. ಹಂಗೆ ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ನಿ, ಕಾರ್ನ್ ಉಪ್ಪಿಟ್ಟು. ಆಮೇಲೆ ಮಧ್ಯಾಹ್ನ ಊಟಕ್ಕಂತೇಳಿ ಮೋರಿಂಗ ನುಗ್ಗಿಕಾಯಿ ಚಪಾತಿ ಮಾಡ್ಕೊಳತ್ತಿದ್ನಿ. ಆ ರೆಸಿಪಿ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲು ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಆಮೇಲೆ ಅಜ್ವಾಯಿನ ಹಾಕಿ ಸ್ವಲ್ಪ ಖಾರ ಹಾಕಿ ಏನು ನುಗ್ಗಿಕಾಯಿ ಸೊಪ್ಪು ಬಿಡಿಸಿ ಇಟ್ಕೊಂಡಿರ್ತೈತಲ್ಲ ಅದನ್ನ ಹಾಕಿ ಚಲೋತ್ತಂಗೆ ನಾದಿ ಇಟ್ಕೊಬೇಕು. ಆಮೇಲೆ ಅದನ್ನ ಸೇಮ್ ಈಗ ಚಪಾತಿ ಹಿಟ್ಟು ಹೆಂಗೆ ಸ್ವಲ್ಪ ಬೇಗ ನಾದಿ ಇಡ್ತೇವಲ್ಲ ಆ ಥರ ಬೇಗ ನಾದಿ ಒಂದು ಹಾಫ್ ಆನ್ ಅವರ್ದು ನೆನೆಯೋಕೆ ಇಡಬೇಕು. ಸೊ ನಾನು ನೆನೆಯೋಕ್ಕಿಟ್ಟು ಆಮೇಲೆ ಒಂದು ಅರ್ಧ ತಾಸು ಆದ ನಂತರ ತೆಗ್ದು ಸೇಮ್ ಚಪಾತಿ ಮಾಡ್ಕೊಂಡಂಗೆ ಲಟ್ಟಿಸಿ ಮಾಡ್ಕೊಂಡಿದ್ನಿ. ಸಖತ್ ಟೇಸ್ಟ್ ಆಗಿದ್ದು, ಏನು ಕಹಿ ಅದು ಆಗಂಗಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿರಿ. ನುಗ್ಗೆ ಸೊಪ್ಪಿನ ಉಪಯೋಗ ಅಂತೂ ಭಾಳ ಅಂದ್ರೆ ಭಾಳ ಅದಾವು, ಅದೆಲ್ಲರಿಗೂ ಗೊತ್ತಿರ್ತೈತಿ. ಇದು ಕೂದಲಿಗೆ ಚಲೋ. ಇದನ್ನ ವೆಯ್ಟ್ ಲಾಸ್ ಮಾಡೋರು ಸಹಿತ ತಿನ್ಬೋದು. ಸೂಪರ್ ಸಾಫ್ಟಾಗಿ ಸಖತ್ತಾಗಿ ಚಪಾತಿ ಮಾತ್ರ ಬಂದಿದ್ದು. ನೀವು ಒಂದ್ಸಲ ಟ್ರೈ ಮಾಡಿರಿ. ಅದ್ರ ಜೊತೆ ನಾನು ಆಲೂ ಮತ್ತು ವಟಾಣಿ ಕಾಳು ಪಲ್ಯನ ಮಾಡ್ಕೊಂಡಿದ್ನಿ. ನಾ ಇದನ್ನೆಲ್ಲ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಯಜಮಾನ್ರು ನಾನು ಮಾಡ್ತೀನಿ ತಾಯಿಲಿ ಅಂಥೇಳಿ ಅವರೆಲ್ಲ ಯಾವ ಥರ ಝೂಮ್ ಹಾಕಿ ಮಾಡಿದಾರೆ ನೋಡ್ಬೋದು. ಸಪ್ರೇಟ್ ಇದು ಲಾಸ್ಟ್ ಮಾಡೋಕೆ ಹೋಗಿದ್ದಾರೆ. ನಾ ಟೈಮ್ದಾಗ ಫಾಸ್ಟ್ ಮಾಡೋಕೆ ಹೋಗಿ ಚಪಾತಿನ ಕೆಟ್ಟು ಹೋಯ್ತದ. ಸೊ ನಮ್ಮ ಪ್ಲೇಟ್ ಯಾವಾಗೂ ಈ ಥರ ಕಲರ್ಫುಲ್ ಆಗಿತ್ತಂದ್ರೆ ತಿನ್ನಕ್ಕೆ ಸಹಿತ ನಮಗೆ ಭಾಳ ಚಲೋ ಅನ್ನಿಸ್ತೈತಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.